ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಗೀತ ಬೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ತುಂಬ ದಿನಗಳ ಮೇಲೆ ಸಿಗ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಏನಂತ ಅಂದರೆ ನಾನೊಂದು ಇಷ್ಟು ಸ್ಪಾಟ್ಗಳಿಗೆ ವಿಸಿಟ್ ಮಾಡಿ ತಿನ್ಬೇಕು ಅನ್ಕೊಂಡಿದ್ದೀನಿ. ಚೆನ್ನಾಗಿ ತಿನ್ನಬೇಕು ಗೈಸ್, ಲೈಫಲ್ಲಿ ಚೆನ್ನಾಗಿ ತಿನ್ನಬೇಕು. ಸೊ ತಿನ್ನಬೇಕು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಏನೆಲ್ಲ ಸ್ಪೆಷಲ್ ಶಿವಮೊಗ್ಗದಲ್ಲಿ ಸ್ಪಾಟ್ ಇದೆ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಡರ್ ರುಪೀಸ್ ಬಜೆಟ್ ಎಷ್ಟಂತಂದರೆ 1000 ರುಪೀಸ್ ಮಾತ್ರ. ನಾನಿವತ್ತು ತಿನ್ನಕ್ಕೆ ಅಂತೇಳಿ ಖರ್ಚು ಮಾಡ್ತಾ ಇರೋದು 1000 ರುಪೀಸ್ ಮಾತ್ರ. ಸೊ ಆ 1000 ರುಪೀಸಲ್ಲಿ ನಾನು ಏನೆಲ್ಲ ತಿಂತೀನಿ, ಎಲ್ಲೆಲ್ಲ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ನಿಮ್ಗೂ. ಸೊ ಗೈಸ್, ಬನ್ನಿ ಹೋಗೋಣ. ಇವತ್ತು ನಾನು ಬಂದಿರೋದೇ ನನ್ನ ರೀಸೆಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ವೀಕ್ ಕ್ರಂಚ್ ಅಂತ ಹೇಳಿ ನಮ್ಮ ಮನೆಯಿಂದ ಡೌನ್ ಅಲ್ಲೇನೆ ಇರೋದು. ಸಖತ್ತಾಗಿರುತ್ತೆ ಫುಡ್. ಸೊ ಬನ್ನಿ ಗೈಸ್, ಒಳಗೇನೇನಿದೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇವಾಗ ನಾನಿಲ್ಲಿ ಚಿಕನ್ ಮೊಮೋಸನ್ನ ಆರ್ಡರ್ ಮಾಡಿದ್ದೀನಿ. ಸೊ ಚಿಕನ್ ಮೊಮೋಸ್ ಬಂದು 119 ರುಪೀಸ್. ಸೊ 1000 ರುಪೀಸಲ್ಲಿ 119 ರುಪೀಸ್ ತಿಂತಾ ಇದ್ದೀನಿ. ಫಸ್ಟ್ ಕೆಫೆ. ಸೊ ಗೈಸ್, ಚಿಕನ್ ಮೊಮೋಸ್ ಆರ್ಡರ್ ಮಾಡಿದ್ದೆ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ನನ್ನ ಫೇವ್ರೆಟ್ ಸ್ಪಾಟ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಅಂತ ಹೇಳಿ ನಾನು ಇನ್ನೊಂದು ಮೊಜಿಟೋ ಕೂಡ ಆರ್ಡರ್ ಮಾಡಿದ್ದೀನಿ. ಬರುತ್ತೆ, ತೋರಿಸ್ತೀನಿ. ಸೊ ಗಾಯ್ಸ್, ಇಲ್ಲಿ ನಾನು 194 ರುಪೀಸನ್ನ ಸ್ಪೆಂಡ್ ಮಾಡಿದ್ದೀನಿ. ಸೊ ಒಂದು ಚಿಕನ್ ಮೊಮೋಸ್ ಮತ್ತೊಂದು ಮೊಜಿಟೋ ತೊಗೊಂಡ್ವಿ. ಸೊ ಅದರಿಂದ 194 ರುಪೀಸ್ ಆಗಿದೆ. ಸೊ ನೆಕ್ಸ್ಟ್ ಯಾವ ಸ್ಪಾಟ್ ಅಂತ ಹೇಳಿ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ನೆಕ್ಸ್ಟ್ ಸೆಕೆಂಡ್ ಸ್ಪಾಟ್ ಬಂದು ಇನ್ಕ್ಲೈನ್ ಕೆಫೆ ಅಂತ ಹೇಳಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀನಿ. ಏನೇನು ಸಿಗತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಒಳಗಡೆ ಏನೇನು ಸಿಗತ್ತೆ ಅಂತ. ಸೊ ಗೈಸ್, ಈ ಕೆಫೆಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಸೊ ನೋಡಿ ಇಲ್ಲಿ ವೆರೈಟೀಸ್ ಆಫ್ ಸರ ಮತ್ತು ಹ್ಯಾಂಡ್ ರಿಂಗ್ಸ್ ಎಲ್ಲ ಇದೆ. ಸೊ ನಾನು ಇದೇ ಫಸ್ಟ್ ನೋಡಿದ್ದು ಕೆಫೆ ಒಳಗಡೆ ಈ ಥರ ಇರೋವಂಥದ್ದು. ಸೊ ಯೂನಿಕ್ ಆಗಿದೆ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ. ನಾನು ಒಂದು ಅವಕಾಡೋ ಶೇಕ್ ತೊಗೊಂಡಿದ್ದೀನಿ. ಟೇಸ್ಟ್ ಸಖತ್ತಾಗಿದೆ. ಸೊ ಇದು ಬಂದು 119 ರುಪೀಸ್ ಅಷ್ಟೇ. ಸೊ 300 ರುಪೀಸ್ ಸಮಥಿಂಗ್ ಆಗಿದೆ ನಾನು ಇಲ್ಲಿ ತನಕ ಸ್ಪೆಂಡ್ ಮಾಡಿರೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ಪಾಟಿಗೆ ಹೋಗೋಣ. ಲೆಟ್ಸ್ ಗೋ. ಸೊ ಗಾಯ್ಸ್, ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಆಲ್ಕೊಳ ಸರ್ಕಲಲ್ಲಿರೋ ಒಂದು ಪಿಜ್ಜಾ ಟ್ರಕ್ಕಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬಂದೆ. ಸೊ ಫುಡ್ ಎಲ್ಲ ಹೆಂಗಿರುತ್ತೆ, ಏನೆಲ್ಲ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಸಿಕ್ಕಾಪಟ್ಟೆ ಕ್ರೌಡ್ ಇರತ್ತೆ. ಯಾಕೆ ಅಂತಂದ್ರೆ ಪಿಜ್ಜಾನ ಇವರು ಸ್ಪೆಷಲ್ ಆಗಿ ಕುಕ್ ಮಾಡೋದು ಈ ತರ ಸೌದೆ ಒಲೆಯಲ್ಲಿ. ಗಾಯ್ಸ್, ಪಿಜ್ಜಾ ಟ್ರೈ ಮಾಡ್ತೀನಿ.
ಸೊ ಗೈಸ್, ಇಲ್ಲಿ ಟ್ರಕ್ಕಿಸ್ಟಾದಲ್ಲಿ ಪಾನಕೋಟ ಕೂಡ ಸಿಗತ್ತೆ. ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಸೊ ಗೈಸ್, ಇಲ್ಲಿ 150 ರುಪೀಸಿನ ಸ್ಪೆಂಡ್ ಮಾಡಿದ್ದೀನಿ. ಸೊ ಪಿಜ್ಜಾ ಟೇಸ್ಟ್ ಎಲ್ಲ ಸಖತ್ತಾಗಿತ್ತು. ನೆಕ್ಸ್ಟ್ ಸ್ಪಾಟ್ ಬಂದು ಒನ್ ಬೈಟ್ ಕೆಫೆ. ಫಸ್ಟ್ ಟೈಮ್ ವಿಸಿಟ್. ಸೊ ಲೆಟ್ಸ್ ಗೋ, ಬನ್ನಿ ಒಳಗಡೆ. ಸೊ ಗೈಸ್, ಇಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನನ್ನ ಫಸ್ಟ್ ವಿಸಿಟ್ ಇದು, ಸಖತ್ತಾಗಿದೆ. ನಾನು ಮತ್ತೆ ಈ ಗಾಡಿ ನೋಡಿ ಮ್ಯಾಚಿಂಗ್ ಆಗಿದ್ದೀವಿ. ಚೆನ್ನಾಗಿದೆ ಗೈಸ್. ಗಾಡಿ ಇಟ್ಕೊಳ್ಳೋವಾಗ ಕೊಡ್ತಾರ, ಕೇಳೋಣ ಇವ್ರಿಗೆ, ಕೇಳೋಣ ಇರಿ ಕೊಡ್ತಾರ ಅಂತ ಹೇಳಿ. ಗಾಡಿ ಕೊಡ್ತೀರಾ? ಇದು ಕೊಡಲ್ಲ. ಒಂದ್ ರೌಂಡ್ ಹೋಗಿ ಬರ್ತೀನಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ, ನಮ್ನ ಕೆಣಿಗ್. ಇಲ್ಲಿ ಕೋಲ್ಡ್ ಕಾಫಿ ಆರ್ಡರ್ ಮಾಡ್ಕೊಂಡೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಬಟ್ ಬೇರೆದೆಲ್ಲ ಟೇಸ್ಟ್ ಮಾಡಬೇಕು, ಹೆಂಗಿರುತ್ತೇನೋ ಅಂತ ನೋಡ್ಬಿಟ್ಟು ಹೇಳಬೇಕು. ಸೊ ಕೋಲ್ಡ್ ಕಾಫಿ ಮಾತ್ರ ಸಖತ್ತಾಗಿದೆ. ಬೇರೆ ನೆಕ್ಸ್ಟ್ ಯಾವಾಗ್ಲಾದ್ರು ಬಂದಾಗ ಟ್ರೈ ಮಾಡಿಬಿಟ್ಟು ಬೇರೆ ಎಲ್ಲ ಐಟಮ್ಸ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವತ್ತು ಬಡ್ಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಜಸ್ಟ್ ಒಂದು ಕೋಲ್ಡ್ ಕಾಫಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇಲ್ಲಿ ಮುಗೀತು. ನೆಕ್ಸ್ಟ್ ಯಾವ ಸ್ಪಾಟ್ ಅಂತೇಳಿ ಇಲ್ಲಿ ಉಳ್ಕೊಂಡು ಹೋಗೋಣ, ಬನ್ನಿ ಗೈಸ್. ಗೈಸ್, ಹೊರಗಡೆ ಬಂದ್ವಿ ಕೋಲ್ಡ್ ಕಾಫಿ ಕುಡ್ಕೊಂಡು. ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಶಿವಮೊಗ್ಗದ ವೆದರ್ನೇ ಪ್ರಿಡಿಕ್ಷನ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. 1 ಗಂಟೆ ಬಿಸಿಲಿದ್ರೆ 1 ಗಂಟೆ ಮಳೆ ಇರುತ್ತೆ. ಇವಾಗ ತಾನೇ ಸ್ವಲ್ಪ ಲೈಟಾಗಿ ಮಳೆ ಇಲ್ಲ ಅಂತ ಅನ್ಕೊಂಡು ಹೊರಗಡೆ ಗಾಡಿಲಿ ಬಂದ್ವಿ, ಸ್ಕೂಟಿಯಲ್ಲಿ. ಆಗ್ಲೇ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯ್ತು ಗೈಸ್. ಶಿವಮೊಗ್ಗದ ವೆದರ್ನ ಪ್ರಿಡಿಕ್ಷನೇ ಮಾಡೋಕ್ಕಾಗಲ್ಲ, ಯಾವಾಗ ಹೆಂಗಿರುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಸೊ ಇವಾಗ ಏನಾದ್ರು ಬಿಸಿ ಬಿಸಿ ತಿನ್ನೋಣ, ಮಳೆ ಬರ್ತಿದೆಯಲ್ಲ. ಡಿಪ್ರೆಷನ್. ಸೊ ಗೈಸ್, ನಮ್ಮ ನೆಕ್ಸ್ಟ್ ಸ್ಪಾಟ್ ಬಂದು ಬಸವನಗುಡಿಯಲ್ಲಿ ಲೊಕೇಟ್ ಆಗಿರುವಂತಹ ಎಂಜಾಯ್ ಅಂತ ಹೇಳಿ. ಆಲ್ಮೋಸ್ಟ್ ಶಿವಮೊಗ್ಗದ ಜನರಿಗೆ ಎಲ್ಲರಿಗೂ ಗೊತ್ತಿರತ್ತೆ. ಸೊ ಇಲ್ಲಿ ಬಂದು ನಾವು ವೈಟ್ ಚೀಸ್ ಪಾಸ್ತಾ ಆರ್ಡರ್ ಮಾಡಿದ್ವಿ. ತುಂಬ ಸ್ಪೆಷಲ್ ಕೂಡ, ಇಲ್ಲಿ ಸಖತ್ತಾಗಿರತ್ತೆ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಇದು ನಂದು 3ನೇ ಸಲ 4ನೇ ಸಲ ವಿಸಿಟ್. ಫೈನಲಿ ನಾವು ಆರ್ಡರ್ ಮಾಡಿದಂಥ ಪಾಸ್ತಾ ಬಂದಿದೆ. ಸಖತ್ತಾಗಿರುತ್ತೆ ಗೈಸ್, ಪಾಸ್ತಾ ಮಾತ್ರ ಸೂಪರ್ ಆಗಿರುತ್ತೆ. ಯಾರ್ಯಾರೆಲ್ಲ ಟ್ರೈ ಮಾಡಿದ್ದೀರಾ ಶಿವಮೊಗ್ಗದವರು ಕಮೆಂಟ್ ಮಾಡಿ. ಸೊ ಗೈಸ್, ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದು ಲೂನಾರ್ ಹೈಟ್ಸ್ ಕೆಫೆ ಅಂತ ಹೇಳಿ ಹೊಸ ಓಪನ್ ಆಗಿರೋದು ಗೈಸ್. ಆಂಬಿಯನ್ಸ್ ಮಾತ್ರ ಸಖತ್ತಾಗಿದೆ. ಒಳಗಡೆ ಹೋಗಿ ಏನೇನು ಮೆನ್ಯೂ ಇದೆ ನೋಡ್ಕೊಂಡು ಟ್ರೈ ಮಾಡೋಣ. ಸೊ ಗೈಸ್ ನೋಡಿ, ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ. ಟಾಪ್ ಫ್ಲೋರ್ ಅಲ್ಲಿ ಇರೋದು, ಸಖತ್ತಾಗಿದೆ. ಹೊಸದಾಗಿ ಓಪನ್ ಆಗಿರೋದು ಗೈಸ್. ಇದು ಮೇ ಬಿ ಒಂದು ವೀಕ್ ಆಯ್ತು ಅನ್ಸುತ್ತೆ. ಸೊ ಬನ್ನಿ ಗೈಸ್, ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ಗೈಸ್, ಆಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಕಡೆಯಿಂದೆಲ್ಲ ಗಾಳಿ ಬರ್ತಿದೆ, ಸಖತ್ತಾಗಿದೆ ಗೈಸ್. ಹೊಸದಾಗಿ ಓಪನ್ ಆಗಿರೋದು, 1 ವೀಕ್ ಆಯ್ತು ಅಷ್ಟೇ ಓಪನ್ ಆಗಿ. ತುಂಬಾ ಚೆನ್ನಾಗಿದೆ. ಆಟಾಡಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆಲ್ಲ ಸಖತ್ತಾಗಿದೆ. ಸ್ವಲ್ಪ ಹೊತ್ತು ಆಟಾಡಿ ಏನಾದರೂ ಆರ್ಡರ್ ಮಾಡಿ ತಿನ್ಕೊಂಡು ಹೋಗುವ. ಸೊ ಗೈಸ್, ಮಳೆ ಬರ್ತಿರೋದ್ರಿಂದ ಬೇರೆ ಏನು ತಿನ್ನಕ್ಕೆ ಆಗ್ತಿಲ್ಲ. ಸೊ ಬಿಸಿ ಬಿಸಿ ಕಾಫಿ ಆರ್ಡರ್ ಮಾಡಿದ್ದೀನಿ ಇಲ್ಲಿ ಬಂದು. ಬೇರೆ ಏನು ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಬಂದಾಗ ಎಲ್ಲ ಟ್ರೈ ಮಾಡೋಣ. ಇವಾಗ ಸ್ಪೇಸ್ ಇಲ್ಲ, ಸೊ ಹಾಗಾಗಿ ಒಂದು ಕಾಫಿಯಿಂದ ಎಂಡ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ ಗೈಸ್, ಎಲ್ಲರೂ ಬಂದು ವಿಸಿಟ್ ಮಾಡಿ. ಸೊ ಗೈಸ್, ವಿಸಿಟ್ ಮಾಡಿ ದರ್ಶಿ ಪ್ಲೇಸ್ ಕೂಡ ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ, ಯಾವುದು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು. ಸೊ ಎಲ್ಲ ರ್ಯಾಂಡಮ್ ಆಗಿ ವಿಸಿಟ್ ಮಾಡಿದ್ದು ಪ್ಲೇಸ್ಗಳಷ್ಟೇ. 1000 ರುಪೀಸ್ ಅಲ್ಲಿ 820 ರುಪೀಸ್ನ ಖಾಲಿ ಮಾಡಿದೀವಿ. ಇನ್ನು 180 ರುಪೀಸ್ ಉಳ್ಕೊಂಡಿದೆ ಗೈಸ್, ಸ್ಪೇಸ್ ಇಲ್ಲ ತಿನ್ನಕ್ಕೆ. ಸೊ ವಿಸಿಟ್ ಮಾಡಿದ್ದೆಲ್ಲ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಶಿವಮೊಗ್ಗದಲ್ಲಿ ಇದ್ರೂ ಸಮೇತ ಇಷ್ಟು ಕೆಫೆಗಳಿಗೆ, ಇಷ್ಟು ಪ್ಲೇಸ್ಗಳಿಗೆ ಒಂದೇ ದಿನ ವಿಸಿಟ್ ಮಾಡಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಯಾವುದು ವಿಸಿಟ್ ಮಾಡಿರ್ಲಿಲ್ಲ, ಪ್ಲೇಸ್ಗಳೆಲ್ಲ ಹೊಸದೇನೆ. ಸೊ ವಿಸಿಟ್ ಮಾಡಿದ್ದೆಲ್ಲ ಪ್ಲೇಸ್ ಕೂಡ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಸ್ಟ್ ಟ್ರೈ ವಿಸಿಟ್ ಮಾಡಿ ಅಂತಾನೆ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.